ನೋಡಿ, ನಾವು ಹೇಳೋದಕ್ಕಿಂತ ಹೆಚ್ಚಾಗಿ ಅವರೇ ಹೇಳಿ ನಮ್ಮ ಕೆಲಸವನ್ನ ಹಗುರ ಮಾಡಿದ್ದಾರೆ. ಯತ್ನಾಳ್ ಅವರು, ನಮ್ಗೆ ಒಂದು ಸ್ವಲ್ಪ ತಪ್ಪು ಕಲ್ಪನೆ ಇತ್ತು 4,000 ಕೋಟಿ ಅಂತ. ನಮ್ದು ತಪ್ಪು ಕಲ್ಪನೆ ಅಂತ ಈಗ ಗೊತ್ತಾಯ್ತು ನಮ್ಗೆ. ಯಾಕೆಂದ್ರೆ ಅದು 40,000 ಕೋಟಿ ಆಗಿದೆ ಅಂತ ಗೊತ್ತಿರ್ಲಿಲ್ಲ ನಮ್ಗೆ. ಅದಕ್ಕೀಗ ತನಿಖೆ ಮಾಡ್ತಾ ಇದ್ದೇವೆ, ಸರ್ಕಾರ ತನಿಖೆ ಮಾಡ್ತಾ ಇದೆ. ಕಳೆದ ಈ ಕೋವಿಡ್ ಸಂದರ್ಭದಲ್ಲಿ ಯಾವ್ಯಾವ ರೀತಿಯಲ್ಲಿ ಅನ್ಯಾಯ ಆಗಿದೆ, ಕ್ರಮ ಆಗಿದೆ ಅನ್ನೋದನ್ನ ತನಿಖೆ ಈಗಾಗಲೇ ಮಾಡ್ತಾ ಇದ್ದಾರೆ. ಇನ್ನು ಯತ್ನಾಳ್ ಅವರ ಹೇಳಿಕೆ ಇನ್ನೊಂದಷ್ಟು ಪೂರಕವಾಗಿ ಶಕ್ತಿ ಕೊಟ್ಟಂಗೆ ಆಗುತ್ತೆ. ತನಿಖೆಗೆ ಇನ್ನೊಂದಿಷ್ಟು ಹೆಚ್ಚು ಮಾಹಿತಿಗಳನ್ನ ಕೊಟ್ಟಾಗ ಆಗಿದೆ. ಅದನ್ನು ಮಾಡ್ತೀವಿ. ಆಗುವಾಗ ಅವ್ರೇನ್ ಪದ್ಧತಿ ಅನುಸರಿಸ್ತಾರೆ ಅದು ಅವ್ರಿಗೆ ಬಿಟ್ಟು. ಯತ್ನಾಳ್ ಹೇಳಿಕೆ ಹೊಂದಾಣಿಕೆ ರಾಜಕೀಯ ಮಾಡ್ತಿದ್ದಾರೆ, ಅಷ್ಟೊಂದು ತನಿಖೆ ಆಗ್ತಾ ಇಲ್ಲ. ಅವರು ಒಂದು ಪಾರ್ಟ್ ಕರೆಕ್ಟ್ ಆಗಿ ಹೇಳಿದ್ದಾರೆ 40,000 ಕೋಟಿ ಅಂತ, ಇನ್ನು ಎರಡನೇ ಪಾರ್ಟ್ ಕರೆಕ್ಟ್ ಆಗಿ ಹೇಳಿದ್ದಾರೆ ಅಲ್ವಾ?